ಮಂಡ್ಯ ಲೋಕಸಭಾ ಕ್ಷೇತ್ರದಿಂದ ಬಂದಂತ ಒಟ್ಟು ಕರೆಗಳ ಸಂಖ್ಯೆ ಏನು, ಅದರಲ್ಲಿ ಯಾರ್ಯಾರಿಗೆ ಎಷ್ಟೆಷ್ಟು ವೋಟ್ ಶೇರ್ ಅನ್ನೋದನ್ನ ಗಮನಿಸೋಣ. ಮಂಡ್ಯ ಲೋಕಸಭಾ ಕ್ಷೇತ್ರದಿಂದ ಬಂದಂತ ಒಟ್ಟು ಕರೆಗಳು 18,157. ಆ ಪೈಕಿ ಪುರುಷರ ಕರೆಗಳು 17,502, ಮಹಿಳೆಯರು 655. ಗಮನಿಸಿ, ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿಗೆ ಬಂದಂತ ಶೇಕಡವಾರು ಮತ 56%. ನಮ್ಮಲ್ಲಿ ಪೋಲಾದಂತ ಮತಗಳ ಪೈಕಿ ಕಾಂಗ್ರೆಸ್ ಪಕ್ಷಕ್ಕೆ ಕೇವಲ 43% ಮತಗಳು ಮಾತ್ರ ಬಂದಿದೆ. ಮಂಡ್ಯ ಕ್ಷೇತ್ರದಿಂದ ಬಂದಂತ ಇತರರಿಗೆ ಬಂದಂತ ಶೇಕಡವಾರು ಮತ ಕೇವಲ 1%. ಸೊ ಬಿಜೆಪಿ ಮತ್ತು ಕಾಂಗ್ರೆಸ್ ಮೈತ್ರಿ ಬಿಜೆಪಿ ಮತ್ತು ಜೆಡಿಎಸ್ ನ ಮೈತ್ರಿಗೆ ಇಲ್ಲಿ 2,442 ಮತಗಳ ಮುನ್ನಡೆ ಇದೆ. ಪರ್ಸೆಂಟೇಜ್ ಲೆಕ್ಕದಲ್ಲಿ 56% ಮೈತ್ರಿಗೆ, 43% ಕಾಂಗ್ರೆಸ್ಗೆ. ಇಲ್ಲಿ ಕಾಂಗ್ರೆಸ್ ಗೆಲುವಿನ ಸಾಧ್ಯತೆಯನ್ನ ಕಳೆದುಕೊಳ್ತಾ ಇದೆಯಾ ಅನ್ನೋದು ಪ್ರಶ್ನೆ. ಯಾಕಂದ್ರೆ ಬಿಜೆಪಿ ಮಹಾಮೈತ್ರಿಗೆ ಬಂದಂತ ಶೇಕಡವಾರು ಮತಗಳ ಸಂಖ್ಯೆ 56, ಕಾಂಗ್ರೆಸ್ಗೆ ಬಂದಂತ ಮತಗಳ ಸಂಖ್ಯೆ 43%. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಮಂಡ್ಯ ಲೋಕಸಭಾ ಕ್ಷೇತ್ರಕ್ಕೆ ಬರುವಂತಹ 7 ವಿಧಾನಸಭಾ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಶಾಸಕರನ್ನ ಹೊಂದಿದೆ, ಕಾಂಗ್ರೆಸ್ ಎಂಎಲ್ಎಗಳನ್ನು ಹೊಂದಿದೆ, ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರವನ್ನ ಹೊಂದಿದೆ. ಆದರೆ KR ನಗರ ಒಂದು ಕ್ಷೇತ್ರವನ್ನು ಹೊರತುಪಡಿಸಿದ್ರೆ ಮತ್ತೆಲ್ಲೂ ಕೂಡ ಕಾಂಗ್ರೆಸ್ ಮುನ್ನಡೆಯನ್ನ ಸಾಧಿಸುವ ಲಕ್ಷಣಗಳು ಕಾಣ್ತಾ ಇಲ್ಲ. ಮಂಡ್ಯ ಲೋಕಸಭಾ ಕ್ಷೇತ್ರದ ಬಾರ್ ಗ್ರಾಫಿಕ್ ಅನ್ನು ನಿಮ್ಮ ಮುಂದೆ ಇಡ್ತೀವಿ. ಆದ್ರೆ ವೋಟ್ ಶೇರ್ ಗಳನ್ನ ಗಮನಿಸ್ತಾ ಇದ್ರೆ 56%, 43% ಮತ್ತು 1%. ಕಳೆದ ಬಾರಿ ಇದೇ ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ ಗೆದ್ದಿರೋದು ಪಕ್ಷೇತರ ಅಭ್ಯರ್ಥಿ. ಈ ಬಾರಿಯ ಪಕ್ಷೇತರ ಅಭ್ಯರ್ಥಿಗೆ ಬಂದಂತ ಮತಗಳ ಸಂಖ್ಯೆ ಕೇವಲ 1%. ಇದರಲ್ಲಿ ನಿಮಗೆ ಬಹಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಮಂಡ್ಯ ಲೋಕಸಭಾ ಜನರ ಚಿತ್ತ, ಅವರ ಯೋಚನೆ, ಅವರ ಆಲೋಚನೆ ಇವೆಲ್ಲವೂ ಕೂಡ ಅಭಿವೃದ್ಧಿಯ ಪರ. ಲೋಕಸಭಾ ಚುನಾವಣೆಯಲ್ಲಿ ಒಂದು ವೇಳೆ ಜನರ ಒಲವು ಈಗ ಸದ್ಯಕ್ಕೆ ಜೆಡಿಎಸ್ ಪ್ಲಸ್ ಬಿಜೆಪಿಯ ಮೈತ್ರಿ ಮೇಲಿದೆ. ಜೆಡಿಎಸ್ ಮತ್ತು ಬಿಜೆಪಿ ಒಂದಾದ್ರೆ ನಾವು ಅವರಿಗೆ ಮತ ಹಾಕ್ತೀವಿ ಅಂತ ಹೇಳ್ತಿದ್ದಾರೆ ಮಂಡ್ಯ ಲೋಕಸಭೆಯ ಮತದಾರ ಪ್ರಭುಗಳು. ಇಲ್ಲಿ ನಾವು ಗಮನಿಸ್ತಾ ಇದ್ರೆ ಬಹಳ ಸಂಪೂರ್ಣವಾಗಿ ಕ್ಲಿಯರ್ ಇದೆ. ಇಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ಅಭ್ಯರ್ಥಿ ಈ ಕ್ಷಣದಲ್ಲಿ ಚುನಾವಣೆ ನಡೆದ್ರೆ ಗೆಲ್ತಾರೆ ಅನ್ನೋದು. ಜೆಡಿಎಸ್ ಜೊತೆಗೆ ಬಿಜೆಪಿಯ ಮೈತ್ರಿ ಆದ್ಮೇಲೆ ಇಲ್ಲಿ ಲೆಕ್ಕಾಚಾರ ಬದಲಾಯಿತು. ಬಿಜೆಪಿ ಹಳೆ ಮೈಸೂರು ಭಾಗದಲ್ಲಿ ಒಂದು ಅಭ್ಯರ್ಥಿಯನ್ನು ಗೆಲ್ಲಿಸ್ಕೊಂಡು ಬರುತ್ತೆ ಅನ್ನುವಂಥದ್ದನ್ನ ಈವರೆಗಿನ ಬಿಜೆಪಿ ಕನಸು ಕಂಡಿರಲಿಲ್ಲ. ಆದ್ರೆ ಜೆಡಿಎಸ್ ಜೊತೆಗಿನ ಮೈತ್ರಿ, ಇನ್ನೊಂದು ಕಡೆ ಕಾಂಗ್ರೆಸ್ನ ಹಿಂದೂ ವಿರೋಧಿ ನಿಲುವು, ಮೊನ್ನೆ ಕೆರಗೋಡಿನಲ್ಲಾದಂತಹ ಒಂದು ಧ್ವಜ ಸಂಘರ್ಷ, ಬಿಜೆಪಿ ಮತ್ತು ಹಿಂದೂ ಪರ ಮತಗಳ ಕ್ರೋಢೀಕರಣ, ಅದರ ಜೊತೆಗೆ ಜೆಡಿಎಸ್ನ ಶಕ್ತಿ, ಇವೆಲ್ಲದರ ಪ್ರಭಾವ ಇವತ್ತು ಲೋಕಸಭಾ ಚುನಾವಣೆಯಲ್ಲಿ ಜೆಡಿಎಸ್ ಮತ್ತು ಬಿಜೆಪಿ ಬಹಳ ಸ್ಪಷ್ಟವಾಗಿ ಗೆಲ್ಲುವ ಲಕ್ಷಣಗಳನ್ನ ಮಂಡ್ಯ ಲೋಕಸಭೆಯ ಮತದಾರರು ತೋರಿಸ್ತಾ ಇದ್ದಾರೆ. ಸೊ ಅಸೆಂಬ್ಲಿ ಚುನಾವಣೆ ಬೇರೆ ಇದೆ, ಇಲ್ಲಿ ಲೋಕಸಭೆ ಚುನಾವಣೆಯ ಚಿತ್ರಣವೇ ಬೇರೆ ಇದೆ. ಕೇವಲ 8 ತಿಂಗಳ ಹಿಂದೆ ನಡೆದಂತ ಚುನಾವಣೆಯಲ್ಲಿ ಕಾಂಗ್ರೆಸ್ ಪ್ರಾಬಲ್ಯವನ್ನ ಸಾಧಿಸಿತ್ತು. ಆದ್ರೆ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಪ್ಲಸ್ ಜೆಡಿಎಸ್ ಇಲ್ಲಿ ಪ್ರಾಬಲ್ಯವನ್ನ ಸಾಧಿಸುವ ಲೆಕ್ಕಾಚಾರಗಳಿದೆ. ಯಾರ್ಯಾರಿಗೆ ಯಾಕೆ ಪ್ಲಸ್ ಯಾಕೆ ಮೈನಸ್ ಅನ್ನೋದನ್ನ ಕೂಡ ನಾವು ಈ ಸಂದರ್ಭದಲ್ಲಿ ಅವಲೋಕನೆ ಮಾಡಬೇಕಾಗತ್ತೆ. ರೆಬಲ್ ಸ್ಟಾರ್ ಅಂಬರೀಶ್ ಫ್ಯಾನ್ಸು, ಸಂಸದೆ ಸುಮಲತಾ ಅವರಿಗೆ ಏನೇನು ಪ್ಲಸ್ ಅಂತ ನೋಡಿದ್ರೆ, ಅಂಬರೀಶ್ ಅವರ ಫ್ಯಾನ್ಸ್ ಅವರು ಸುಮಲತಾ ಅವರನ್ನೇ ಆಯ್ಕೆ ಮಾಡ್ತಾರೆ. ಸ್ವಾಭಿಮಾನ ಇದೆ, ಸ್ವಾಭಿಮಾನಿ ಅನ್ನುವಂತ ಹೆಸರನ್ನು ಪಡ್ಕೊಂಡಿದ್ದಾರೆ. ಕಳೆದ ಬಾರಿ ಬಹುಮತದ ಗೆಲುವನ್ನು ಪಡೆದುಕೊಂಡಿದ್ರು. ಮಾಜಿ ಮುಖ್ಯಮಂತ್ರಿಗಳ ಪುತ್ರ ನಿಖಿಲ್ ಕುಮಾರಸ್ವಾಮಿ ಅವರನ್ನೇ ಅವರು ಸೋಲಿಸಿದ್ರು. ಹಾಗಾಗಿ ಸುಮಲತಾ ಅವರು ಗಟ್ಟಿ ಮಹಿಳೆ, ಮಂಡ್ಯದ ಸೊಸೆ ಅನ್ನುವಂತ ನಂಟಿದೆ, ಮಂಡ್ಯದ ಜೊತೆಗೆ ನಿರಂತರ ಒಡನಾಟ ಇದೆ. ನಾನು ಲೋಕಸಭೆಗೆ ಸ್ಪರ್ಧೆ ಮಾಡಿದ್ರೆ ಅದು ಮಂಡ್ಯದಲ್ಲಿ ಮಾತ್ರ ಅಂತ ಘೋಷಣೆ ಕೂಡ ಮಾಡ್ಕೊಂಡಿದ್ದಾರೆ. ಅದು ಸುಮಲತಾ ಅವರಿಗೆ ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ ಪ್ಲಸ್ ಆದಂಗೆ ಕಾಣ್ತಾ ಇದೆ. ಪ್ಲಸ್ ಮಾತ್ರನಾ, ನೆಗೆಟಿವ್ ಅಂಶಗಳು ಏನು ಇಲ್ವಾ? ಮಂಡ್ಯ ಸುಮಲತಾ ಅವರಿಗೆ ಬಹಳ ಸುಲಭದ ತುತ್ತಾಗಿದೆಯಾ? ಇಲ್ಲ, ಮಂಡ್ಯದಲ್ಲಿ ಹಲವು ಮೈನಸ್ ಪಾಯಿಂಟ್ಗಳು ಕೂಡ ಸುಮಲತಾ ಅವರನ್ನ ಬಾಧಿಸ್ತಾ ಇದೆ. ಲಾಸ್ಟ್ ಇಲೆಕ್ಷನ್ ಅದು ಆಗಿದ್ದೇ ಬೇರೆ ರೀತಿಯಲ್ಲಿ, ಆ ಇಲೆಕ್ಷನ್ ರೀತಿ ಈ ಇಲೆಕ್ಷನ್ ಆಗುತ್ತೆ ಅಂತಂದ್ರೆ ಅದು ಸಂಪೂರ್ಣವಾಗಿ ತಪ್ಪು. ಯಾಕಂದ್ರೆ ಕಳೆದ ಎಲೆಕ್ಷನ್ ಟೈಮಲ್ಲಿ ಅವ್ರು ಜನರ ಜೊತೆಗೆ ಇದ್ರು, ಗೆದ್ದ ಮೇಲೆ ಜನರ ಜೊತೆ ಹೋಗೇ ಇಲ್ಲ, ಜನರಿಂದ ಬಹಳ ಅಂತರವನ್ನ ಕಾಯ್ದುಕೊಂಡ್ರು ಅನ್ನುವಂತ ಆರೋಪ ಅವರ ಮೇಲಿದೆ. ಕಾಂಗ್ರೆಸ್ನವರು ಅವ್ರ ಜೊತೆಗಿಲ್ಲ, ಬಿಜೆಪಿಯವರು ಮತ್ತು ಜೆಡಿಎಸ್ ನ ಪ್ರಮುಖರ ಜೊತೆಗೆ ಅವರದ್ದು ಗಲಾಟೆ, ಒಂದಿಷ್ಟು ಜನ ನಾಯಕರಿಂದ ಅಂತರವನ್ನ ಕಾಯ್ದುಕೊಂಡಿದ್ದಾರೆ. ಜೆಡಿಎಸ್ ನ ನಾಯಕರ ಜೊತೆನೂ ಸಂಪರ್ಕದಲ್ಲಿಲ್ಲ, ಬಿಜೆಪಿ ನಾಯಕರ ಜೊತೆನೂ ಸಂಪರ್ಕದಲ್ಲಿಲ್ಲ. ಹಾಗಾಗಿ ಸುಮಲತಾ ಅವರಿಗೆ ಇದು ಮೈನಸ್ ಆಗೋ ಸಾಧ್ಯತೆ ಇದೆ. ನಾನು ಮಂಡ್ಯದಿಂದಲೇ ನಾನು ಕಂಟೆಸ್ಟ್ ಮಾಡ್ತೀನಿ ಅಂತ ಸುಮಲತಾ ಹೇಳ್ತಾರೆ. ಆದ್ರೆ ಜೆಡಿಎಸ್ ಮಂಡ್ಯ ನಮ್ಮ ಭದ್ರಕೋಟೆ, ನಮಗ್ ಕೊಡುವಂತ 5-6 ಸೀಟ್ಗಳಲ್ಲಿ ಮಂಡ್ಯ ಕೂಡ ಇರಬೇಕು ಅಂತ ಹೇಳ್ತಾರೆ. ಹಾಗಾಗಿ ಸುಮಲತಾ ಅವರಿಗೆ ಆ ಲೆಕ್ಕಾಚಾರದಲ್ಲಿ ಸ್ವಲ್ಪ ಹಿನ್ನಡೆ ಆದ್ರೂ ಕೂಡ ಅಚ್ಚರಿ ಏನಿಲ್ಲ. ಇನ್ನೊಂದು ಕಡೆನಲ್ಲಿ ಜೆಡಿಎಸ್ ಮತ್ತು ಬಿಜೆಪಿಯ ಮೈತ್ರಿ, ಇದಕ್ಕೆ ಪ್ಲಸ್ ಏನು ಅಂತ ಗಮನಿಸಿದ್ರೆ, ಜೆಡಿಎಸ್ ನ ಭದ್ರಕೋಟೆ ಮಂಡ್ಯ ಬಲವರ್ಧನೆ, ಒಂದು ವೇಳೆ ಬಿಜೆಪಿಯಲ್ಲಿ ಬಲವರ್ಧನೆ ಆಗ್ತಾ ಇದೆ. ಸೊ ಮಂಡ್ಯದಲ್ಲಿ ಜೆಡಿಎಸ್ ನ ಬೆಂಬಲ ಇದೆ, ಗೆಲುವು ಬಹಳ ಸುಲಭ. ಕೆರಗೋಡುವಿನ ಮತ ಸಂಘರ್ಷ, ಮೊನ್ನೆ ಆದಂತ ಧ್ವಜ ಸಂಘರ್ಷ ಒಂದಿಷ್ಟು ಹಿಂದೂ ಮತಗಳನ್ನ ಕ್ರೋಢೀಕರಣ ಮಾಡುತ್ತೆ, ಅದನ್ನ ಬಿಜೆಪಿ ಮತ್ತು ಜೆಡಿಎಸ್ ನ ಮೈತ್ರಿ ಕೊಡುತ್ತೆ. ಇನ್ನು ಕಾಂಗ್ರೆಸ್ ಅಧಿಕಾರದಲ್ಲಿದೆ, ಆದ್ರೆ ಒಂದು ಚೂರು ಅನುದಾನವನ್ನ ಕೊಟ್ಟಿಲ್ಲ.
ಕೇವಲ ಗ್ಯಾರಂಟಿ ಅಂತ ಹೋದ್ರು ಅಭಿವೃದ್ಧಿ ರಾಜಕಾರಣ ಮಾಡ್ತಾ ಇಲ್ಲ. ಇನ್ನೊಂದ್ ಕಡೆ ಮೈತ್ರಿ ಅಭ್ಯರ್ಥಿಯಾಗಿ ಕುಮಾರಸ್ವಾಮಿ ಸ್ಪರ್ಧೆ ಮಾಡಿದ್ರೆ ಇಡೀ ಮಂಡ್ಯ ಲೋಕಸಭೆಯ ಚಿತ್ರಣವೇ ಬದಲಾಗ್ಬಿಡುತ್ತೆ. ಕುಮಾರಸ್ವಾಮಿ ಅವರ ಪರವಾಗಿ ಒಂದು ಅತಿ ದೊಡ್ಡ ಜನ ಬೆಂಬಲ ಇದ್ದಂಗೆ ಕಾಣ್ತಾ ಇದೆ. ಇನ್ನು ಬಿಜೆಪಿ ಮತ್ತು ಜೆಡಿಎಸ್ ನ ಮೈತ್ರಿಯ ಮೈನಸ್ ಪಾಯಿಂಟ್ಸ್ ಅಂದ್ರೆ 8ರಲ್ಲಿ 7 ಕಾಂಗ್ರೆಸ್ ಅವರೇ ಇದ್ದಾರೆ. ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿದ್ದಾಗಲೇ ಅವ್ರ ಮಗ ಸೋತಿದ್ದಾರೆ. ಜೆಡಿಎಸ್ ಜೊತೆಗೆ ಮೈತ್ರಿ ಇವರೇನೋ ಮಾಡ್ಕೊಂಡ್ರು. ಕಾರ್ಯಕರ್ತರ ಕತೆ ಏನು? ಕಳೆದ ಚುನಾವಣೆಯಲ್ಲಿ ಹೊಡೆದಾಡ್ಕೊಂಡಿದ್ದಂತ ಕಾರ್ಯಕರ್ತರು ಈ ಬಾರಿ ಒಟ್ಟು ಕೆಲಸ ಮಾಡಬೇಕು ಅಂದ್ರೆ ಮಾಡ್ಬಿಡ್ತಾರ? ಇನ್ನೊಂದ್ ಕಡೆ ಬಿಜೆಪಿ ಕ್ಷೇತ್ರ ಬಿಟ್ಕೊಡೋಕೆ ಜೆಡಿಎಸ್ ಒಪ್ತಾ ಇಲ್ಲ. ಈ ಕಡೆ ಸುಮಲತಾ ನಾನು ಈ ಬಾರಿ ಮಂಡ್ಯದಿಂದ ಸ್ಪರ್ಧೆ ಮಾಡೇ ಮಾಡ್ತೀನಿ ಅಂತ ಹೇಳಿ ಬಹಳ ಪಟ್ಟಿಡ್ಕೊಂಡು ಕೂತಿದ್ದಾರೆ. ಅಲ್ಲಿನ ಸ್ಪರ್ಧೆಗೋಸ್ಕರ ಈಗಾಗಲೇ ಹಲವು ನಾಯಕರನ್ನ ಭೇಟಿ ಮಾಡೋ ರೀತಿಯಲ್ಲೂ ಮಾಡ್ತಿದ್ದಾರೆ. ಹಾಗಾಗಿ ಇಲ್ಲಿ ಅಭ್ಯರ್ಥಿ ಆಯ್ಕೆಯ ದೊಡ್ಡ ಕಸರತ್ತು. ಅಭ್ಯರ್ಥಿ ಯಾರು ಅಂತ ಫಸ್ಟ್ ಡಿಸೈಡ್ ಆಗಲಿ, ಅದಾದ್ಮೇಲೆ ಗೆಲುವು ಅನ್ನೋ ರೀತಿಯಲ್ಲಿದೆ. ಇನ್ನು ಕಾಂಗ್ರೆಸ್ನ ಪ್ಲಸ್ ರಾಜ್ಯದಲ್ಲಿ ಅಧಿಕಾರದಲ್ಲಿದೆ. 5 ಗ್ಯಾರಂಟಿಗಳನ್ನ ಸಮರ್ಪಕವಾಗಿ ಮನೆ ಮನೆಗೂ ತಲುಪಿಸ್ತಾ ಇದೆ ಕಾಂಗ್ರೆಸ್. ಅದರಲ್ಲಿ ಮಹಿಳೆಯರಿಗೆ 2,000 ಬರ್ತಿದೆ, ಉಚಿತವಾಗಿ ಅವರು ಪ್ರಯಾಣವನ್ನು ಮಾಡ್ತಿದ್ದಾರೆ. ಹಾಗಾಗಿ ಮಹಿಳಾ ಮತಗಳ ಕ್ರೋಢೀಕರಣ ಆಗಿದೆ. ಮಹಿಳಾ ಮತಗಳು ಕಾಂಗ್ರೆಸ್ ಕಡೆ ವಾಲಿದ್ರೂ ಕೂಡ ಆಶ್ಚರ್ಯ ಏನಿಲ್ಲ. ಕೊಟ್ಟಿದ್ದಂತ ಎಲ್ಲ ಪ್ರಮುಖ ಭರವಸೆಗಳನ್ನ ಕಾಂಗ್ರೆಸ್ ಈಡೇರಿಸಿಕೊಂಡಿದೆ. ಮತ್ತೆ 8ರಲ್ಲಿ 7 ಅವರೇ ಇದ್ದಾರೆ, ರಾಜ್ಯದ ಅಧಿಕಾರದಲ್ಲಿ ಅವರೇ ಇದ್ದಾರೆ. ಹಾಗಾಗಿ ಇದು ಕಾಂಗ್ರೆಸ್ಗೆ ಪ್ಲಸ್. ಆದ್ರೆ ಕಾಂಗ್ರೆಸ್ಗೆ ಮೈನಸ್ ಕೂಡ ಇದೆ. ಲೋಕಸಭಾ ಚುನಾವಣೆಯಲ್ಲಿ ಜೆಡಿಎಸ್ ನ ಭದ್ರಕೋಟೆಯಲ್ಲಿ ಜೆಡಿಎಸ್ ಬಲದ ಜೊತೆಗೆ ಬಿಜೆಪಿಯ ಬಲ ಕೂಡ. ಕುಮಾರಸ್ವಾಮಿ ಸ್ಪರ್ಧೆ ಮಾಡಿದ್ರೆ ಪ್ರಬಲ ಎದುರಾಳಿಗಳೇ ಇಲ್ಲ ಕಾಂಗ್ರೆಸ್ನಲ್ಲಿ ಕುಮಾರಸ್ವಾಮಿ ಎದುರು ನಿಲ್ಲೋದಕ್ಕೆ. ಇನ್ನು ನಿಖಿಲ್ ಸೋಲಿಗೆ ಕಾಂಗ್ರೆಸ್ಸಿಗರು ಸುಮಲತಾ ಅವರನ್ನ ಬೆಂಬಲಿಸಿದ್ರು. ಅದೊಂದು ಸೇಡು ಕೂಡ ಇಲ್ಲಿದೆ, ಅದು ಕಾಂಗ್ರೆಸ್ ಮೈನಸ್ ಆಗುತ್ತೆ. ಗ್ಯಾರಂಟಿ ಯೋಜನೆಯ ನೆಪದಲ್ಲಿ ಅಭಿವೃದ್ಧಿ ಕೆಲಸಗಳನ್ನೇ ಮಾಡ್ತಾ ಇಲ್ಲ, ಅಭಿವೃದ್ಧಿನೇ ಆಗ್ತಾ ಇಲ್ಲ, ಒಂದು ರಸ್ತೆ ಆಗಿಲ್ಲ, ಅದು ಕೂಡ ಕಾಂಗ್ರೆಸ್ಗೆ ಮೈನಸ್ ಆಗುತ್ತೆ. ಇನ್ನು ಕಾಂಗ್ರೆಸ್ನ ಒಳ ರಾಜಕಾರಣ, ಒಳ ಸಿಟ್ಟು, ಅಲ್ಲೇ ಮುಖಂಡರಲ್ಲಿ ಗೊಂದಲ, ನಾನು ತಾನು ಅನ್ನುವಂಥದ್ದು, ಇವೆಲ್ಲವೂ ಕೂಡ ಕಾಂಗ್ರೆಸ್ಗೆ ಒಂದು ದೊಡ್ಡ ಹೊಡೆತ ಕೊಡುವಂತ ಲೆಕ್ಕಾಚಾರ ಇದೆ. ಸೊ ಇವತ್ತಿನ ಕಾಲ್ ಮಾಡಿ ವೋಟ್ ಮಾಡಿ ಸಮೀಕ್ಷೆ ಇದರ ರಿಸಲ್ಟ್ ಅನ್ನ ನಿಮ್ ಮುಂದಿಡ್ತಾ ಇದೀವಿ. 18,157 ಕಾಲ್ಸ್, ಅದರಲ್ಲಿ ಬಿಜೆಪಿ ಪ್ಲಸ್ ಜೆಡಿಎಸ್ಗೆ ಬಂದಿರುವಂತ ಕರೆಗಳ ಸಂಖ್ಯೆ, ವೋಟ್ ಶೇರ್ 56%. ಸೊ ಈ ಕ್ಷಣದಲ್ಲಿ ಚುನಾವಣೆ ನಡೆದದ್ದೇ ಹೌದಾದ್ರೆ ಬಹಳ ಸುಲಭವಾಗಿ ಬಹಳ ಸ್ಪಷ್ಟವಾಗಿ ಈ ಚುನಾವಣೆಯನ್ನ ಗೆಲ್ಲುತ್ತೆ ಬಿಜೆಪಿ ಮತ್ತು ಜೆಡಿಎಸ್ ನ ಮೈತ್ರಿ ಅನ್ನೋದು ನಮ್ಮ ಮೊದಲ ದಿನದ ಸಮೀಕ್ಷೆಯಲ್ಲಿ ಹೊರಗಡೆ ಬರ್ತಾ ಇರುವಂತಹ ಅಂಶ. ಸೊ ಮಂಡ್ಯ ಲೋಕಸಭಾ ಕ್ಷೇತ್ರ ಬಹಳಷ್ಟು ಕದನ ಕುತೂಹಲವನ್ನ ಪಡೆದುಕೊಂಡಿದೆ. ಆದ್ರೆ ಇಲ್ಲಿ ಬಹಳ ದೊಡ್ಡ ಕಗ್ಗಂಟಾಗಿ ಉಳಿದುಕೊಂಡಿರೋದು ಬಿಜೆಪಿ ಮತ್ತು ಜೆಡಿಎಸ್ ನ ಮೈತ್ರಿ ಅಭ್ಯರ್ಥಿ ಯಾರು ಅನ್ನೋದು. ಬಿಜೆಪಿ ಮತ್ತು ಜೆಡಿಎಸ್ ನಿಂದ ಕುಮಾರಸ್ವಾಮಿ ಕಣಕ್ಕಿಳಿತಾರಾ ಅಥವಾ ಸುಮಲತಾ ಅವರಿಗೆ ಟಿಕೆಟ್ ಕೊಡ್ತಾರಾ? ಕುಮಾರಸ್ವಾಮಿ ಇಳಿಲಿಲ್ಲ ಅಂತಂದ್ರೆ ಮತ್ಯಾರು ಈ ಬಾರಿ ಈ ಕಣಕ್ಕಿಳಿಯೋ ಸಾಧ್ಯತೆ ಇದೆ ಅನ್ನೋದನ್ನ ಕೂಡ ನಾವು ಪ್ರಶ್ನೆ ಮಾಡ್ಕೊಳ್ಬೇಕಾಗತ್ತೆ. ಸೊ ಹಲವು ಕುತೂಹಲಗಳನ್ನ ಕೆರಳಿಸಿದಂತ ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ ಸದ್ಯದ ಮಟ್ಟಿಗೆ ಈ ಕ್ಷಣದ ಟ್ರೆಂಡ್ ಅನ್ನು ಗಮನಿಸಿದ್ರೆ ಸದ್ಯಕ್ಕೆ ಮಂಡ್ಯ ಲೋಕಸಭಾ ಕ್ಷೇತ್ರದ ಮತದಾರರ ಒಲವಿರೋದು ಬಿಜೆಪಿ ಪ್ಲಸ್ ಜೆಡಿಎಸ್ಗೆ. ಸೊ ಇಲ್ಲಿ ನಮ್ಮ ಸಮೀಕ್ಷೆ ಪ್ರಕಾರ ಗೆಲುವಾಗುತ್ತೆ ಬಿಜೆಪಿ ಮತ್ತು ಜೆಡಿಎಸ್ ನ ಮೈತ್ರಿಗೆ.